ಜೀವರಾಶಿಯೊಳಮೃತ ಶಾಶ್ವತ ಸ್ಥಾವರರೊಳು ಸ್ಥಾಣು ನಾಮಕ ನಾವಕಾಲದಲಿಪ್ಪನ ಜಿತಾನಂತನೆಂದೆನಿಸಿ ಗೋವಿದಾಂಪತಿ ಗಾಯನ ಪ್ರಿಯ ಸಾವಯವ ಸಾಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಶ್ಚಿತ ಸುಸಾಮ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವಚ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ 22. ಜೀವರಾಶಿಯೊಳಮೃತ ಶಾಶ್ವತ ಸ್ಥಾವರಗಳೊಳು ಸ್ಥಾಣು ನಾಮಕ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಶ್ರೀ ಪರಮಾತ್ಮನ ಮಹಾಮಹಿಮೆಗಳನ್ನು ಇನ್ನೂ ವಿಸ್ತಾರವಾಗಿ ಹೇಳುತ್ತಾರೆ. ಶ್ರೀ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟ ಅನಂತ ಜೀವರಾಶಿಗಳಲ್ಲಿ ನಾನಾ ನಾಮಕನಾಗಿದ್ದುಕೊಂಡು ಅವುಗಳನ್ನು ಸಂರಕ್ಷಿಸಿರುತ್ತಾನೆ. ಚತುರ್ವಿಧ ನಾಶವಿಲ್ಲದ ಸದಾ ನಿತ್ಯನಾಗಿಯೂ ಸತ್ಯನಾಗಿಯೂ ಶಾಶ್ವತೇಕ ಪ್ರಕಾರನಾಗಿರುವುದರಿಂದ ಶ್ರೀ ಪರಮಾತ್ಮನಿಗೆ ಶಾಶ್ವತನೆಂದು ಹೆಸರು. ಸಕಲ ಜೀವರ ನಿತ್ಯತ್ವವು ಶಾಶ್ವತ ನಾಮಕನಾದ ಬಿಂಬನ ಅಧೀನವು. ವೃಕ್ಷಾದಿ ಸ್ಥಾವರ ಜೀವರಾಶಿಗಳಲ್ಲಿ ಸ್ಥಾಣು ನಾಮಕನಾಗಿದ್ದಾನೆ. ಪೂರ್ಣಾನಂದಮಯನಾಗಿರುವುದರಿಂದ ಸ್ಥಾಣು ನಾಮಕನು. ಜನನ ಮರಣ ವಿದೂರನಾಗಿರುವುದರಿಂದ ಅಮೃತ ಎಂಬ ಅವನ ನಾಮ. ಅಮೃತ ನಾಮಕನಾದ ಶ್ರೀ ಪರಮಾತ್ಮನು ಜೀವರ ಬಿಂಬರೂಪನಾಗಿದ್ದಾನೆ. ಯಾರಿಂದಲೂ ಗೆಲ್ಲಲು ಅಸಾಧ್ಯನಾಗಿರುವುದರಿಂದ ಅಜಿತ ನಾಮಕನಾಗಿ ಸುಜೀವರನ್ನು ನಿಯಂತ್ರಿಸುತ್ತಿರುವನು. ಗೋ ಎಂದರೆ ವೇದಗಳ ಸಮೂಹ. ವಿದ ಎಂದರೆ ವೇದಗಳನ್ನು ಬಲ್ಲ ಬ್ರಹ್ಮಜ್ಞಾನಿಗಳು. ಅವರಿಗೆ ಪ್ರಭುವಾಗಿರುವುದರಿಂದ ಗೋವಿದಾಂಪತಿ ನಾಯಕನು. ಸಾಮಗಾನ ಪ್ರಿಯನಾಗಿರುವುದರಿಂದ ಗಾಯನ ಪ್ರಿಯನು. ವೇದದಿಂದ ಗೇಗೀಯಮಾನನು. ಸಾಕಾರನಾಗಿ ಕರಚರಣಾದವಯವಗಳಿಂದ ವಿರಾಜಮಾನನಾಗಿರುವುದರಿಂದ ಸಾವಯವ ನಾಮಕನು. ವಿಶ್ವಾದಿ ಸಹಸ್ರ ನಾಮಾವಳಿಗಳಿಂದ ವೇದ್ಯನು. ಅಲ್ಲದೆ ಸಹಸ್ರ ಎಂಬುದಕ್ಕೆ ಅನಂತ ಎಂತಲೂ ಹೆಸರು. ಅಂದರೆ ಅನಂತ ನಾಮಾತ್ಮಕನು. ಪರಬ್ರಹ್ಮಾದಿಗಳು ದೇವತೆಗಳು. ಪರಬ್ರಹ್ಮಾದಿಗಳಿಂದ ಉತ್ತಮರಾದ ಲಕ್ಷ್ಮೀದೇವಿಯರು ರಮಾ ಬ್ರಹ್ಮಾದಿಗಳಿಗೆ ನಿಯಾಮಕನಾಗಿರುವುದರಿಂದ ಪರಾವರೇಶನು. ಪವಿತ್ರ ಚರಿತ್ರನಾದ್ದರಿಂದ ಪವಿತ್ರ ಕರ್ಮನಾಮಕನು. ಜ್ಞಾನಿಗಳಿಗೆ ಮುಖ್ಯ ಆಶ್ರಯನಾಗಿರುವುದರಿಂದ ವಿಪಶ್ಚಿತನು. ಸಂಗೀತ ಪ್ರಿಯನಾದ್ದರಿಂದ ಸಾಮನಾಮಕನು ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.